ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನ್ ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಸಂಖ್ಯೆಗಳ ಕತೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ಅಧ್ಯಾಯ 2ರ ಎಲ್ಲ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 53ರಿಂದ ಪೇಜ್ ನಂಬರ್ 58ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೋಡಿ, ರೀಮಾಳ ಕುತೂಹಲ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಧ್ಯಾಹ್ನ ರೀಮಾ ಹಳೆಯ ಪುಸ್ತಕವನ್ನ ನೋಡುತ್ತಿದ್ದಾಗ ಅದರಿಂದ ಒಂದು ಹಾಳೆಯನ್ನ ತೆಗೆದುಕೊಳ್ಳುತ್ತಾಳೆ, ಅಥವಾ ಅಲ್ಲಿ ಕಾಗದದ ಒಂದು ತುಂಡು ಜಾರಿ ಬೀಳುತ್ತದೆ. ಅದರಿಂದ ಅವಳು ಒಂದು ಸಂಖ್ಯೆಯನ್ನ ನೋಡುತ್ತಾಳೆ. ನೀವು ಇಲ್ಲಿ ಕೆಳಗೆ ಗಮನಿಸಬಹುದು. 4000 ವರ್ಷಗಳ ಹಿಂದೆ ಇರಾಕ್ ಮತ್ತು ಕೆಲವು ಇತರ ನೆರೆಯ ದೇಶಗಳನ್ನು ಒಳಗೊಂಡಿರುವ ಏಷ್ಯಾದ ಪಶ್ಚಿಮ ಭಾಗದಲ್ಲಿರುವ ಮೆಸಪಟೋಮಿಯಾ ಎಂಬ ಪ್ರದೇಶದಲ್ಲಿ ನಾಗರಿಕತೆಯು ಪ್ರವರ್ಧಮಾನಕ್ಕೆ ಬಂದಿತು. ಅವರು ತಮ್ಮ ಸಂಖ್ಯೆಗಳನ್ನು ಬರೆಯುವ ಪದ್ಧತಿಗಳಲ್ಲಿ ಇದು ಒಂದು ಎಂದು ಇಲ್ಲಿ ಕೆಳಗೆ ಒಂದು ಪದ್ಧತಿಯನ್ನು ತೋರಿಸಿದ್ದಾರೆ. ಅಂದರೆ 1, 2, 3 ಈ ರೀತಿಯಾಗಿ ಇಲ್ಲಿ ಸಂಖ್ಯೆಗಳನ್ನು ಬರೆಯುತ್ತಾ ಹೋಗಿದ್ದಾರೆ. ನೋಡಬಹುದು. 1ಕ್ಕೆ 1 ಗೀಟು, 2ಕ್ಕೆ 2 ಗೀಟು, 3ಕ್ಕೆ 3, 4ಕ್ಕೆ ಇಲ್ಲಿ 3 ಗೀಟುಗಳ ಕೆಳಗೆ ಒಂದು ಗೀಟನ್ನು ಹಾಕಿದ್ದಾರೆ. ಈ ರೀತಿಯಾಗಿ ಅವರು ಲೆಕ್ಕಗಳನ್ನು ಮಾಡುತ್ತಿದ್ದರು ಎಂದು ತೋರಿಸಲಾಗಿದೆ. ಇವುಗಳನ್ನು ನೋಡಿ ಇಲ್ಲಿ ರೀಮಾಳ ಕಣ್ಣುಗಳು ಹೊಳೆದವು. ಈ ರೀತಿಯಾಗಿ ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ನೋಡುತ್ತಾ ಹೋಗೋಣ. ನೋಡಿಕೊಳ್ಳಿ, ಇಲ್ಲಿ ಒಂದು ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ಜನರು ಯಾವಾಗಿನಿಂದ ಇಲ್ಲಿ ಎಣಿಕೆಗಳನ್ನು ಕಲಿತರು ಮತ್ತು ಅವರಿಗೆ ಎಣಿಕೆಯ ಅವಶ್ಯಕತೆ ಹೇಗೆ ಬಂದಿತು ಎಂದು ಇಲ್ಲಿ ರೀನಾ ಇಲ್ಲಿ ಕೇಳುತ್ತಿದ್ದಾಳೆ. ಇದನ್ನೇ ಇಲ್ಲಿ ಬಾಕ್ಸ್ಗಳಲ್ಲಿ ಬರೆದು ತೋರಿಸಿದ್ದಾರೆ. ನಂತರ 0ಯಿಂದ 1 ಅಂಕಿಗಳು ಹೇಗೆ ಬಂದವು, ಈ ರೀತಿಯಾಗಿ ಅವರ ಮಾತುಕತೆಗಳನ್ನು ಇಲ್ಲಿ ಬರೆದು ತೋರಿಸಲಾಗಿದೆ. ನೀವು ಇನ್ನೊಮ್ಮೆ ನೋಡಿ, ಓದಿಕೊಳ್ಳಿ. ಇಲ್ಲಿ ನೋಡಿ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 0, 1, 2 ಇದರಿಂದ 9ರವರೆಗಿನ ಸಂಖ್ಯೆಗಳನ್ನು ಬರೆಯಲು ಅಂಕಿಗಳ ಸಂಕೇತವು ಈ ಕೆಳಗಿನಂತೆ ಕಾಲಕಾಲಕ್ಕೆ ವಿಕಸನಗೊಂಡಿದೆ. ಇಲ್ಲಿ ನೀವು ನೋಡಬಹುದು. ಮೊದಲನೆಯದಾಗಿ ಬ್ರಾಹ್ಮಿ ಎಂದು ಒಂದು ಬಾಕ್ಸ್ನಲ್ಲಿ ತೋರಿಸಿದ್ದಾರೆ. 1, 2, 3 ಇಲ್ಲಿ ಗೀಟುಗಳನ್ನು ನೀವು ಊಹಿಸುತ್ತಾ ನೋಡಬಹುದು. ನಂತರ ಎರಡನೆಯದಾಗಿ ಹಿಂದೂ ಗ್ವಾಲಿಯರ್ ಎಂದು ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಯಾವ ರೀತಿಯಾಗಿ 1ರಿಂದ 9ರ ಅಂಕಿಗಳನ್ನು ಬರೆಯುತ್ತಾ ಹೋದರು ಎಂದು ನೀವು ನೋಡಬಹುದು. ನಂತರ ಸಂಸ್ಕೃತ ದೇವನಾಗರಿ ಪದ್ಧತಿಯಲ್ಲಿ ಇಲ್ಲಿ 3ನೇ ಸಾಲನ್ನು ನೀವು ನೋಡಬಹುದು. ಇದು ಸಂಸ್ಕೃತ ದೇವನಾಗರಿ ಪದ್ಧತಿಯಾಗಿದೆ. ನಂತರ ಹಿಂದೂ ಗ್ವಾಲಿಯರಲ್ಲಿ ಪಶ್ಚಿಮ ಅರೇಬಿಕ್ ಮತ್ತು ಪೂರ್ವ ಅರೇಬಿಕ್ ಎಂದು 2 ವಿಧಾನ ಮಾಡಿ ಇಲ್ಲಿ 1ರಿಂದ 9ರವರೆಗಿನ ಅಂಕಿಗಳನ್ನು ತೋರಿಸಿದ್ದಾರೆ. ನಂತರ 11ನೇ ಶತಮಾನ ಅಂದರೆ ಉತ್ತುಂಗ, ಇದರಲ್ಲಿ ನೀವು 1ರಿಂದ 9ರ ಸಂಖ್ಯೆಗಳನ್ನು ನೋಡಬಹುದು. ನಂತರ 15ನೇ ಶತಮಾನ ಮತ್ತು 16ನೇ ಶತಮಾನ. 16ನೇ ಶತಮಾನಕ್ಕೆ ಬರುತ್ತಿದ್ದಂತೆ ಇಲ್ಲಿ ನಾವು ಬರೆಯುತ್ತಿರುವಂತಹ 0ಯಿಂದ 9ರವರೆಗಿನ ಅಂಕಿಗಳು ಸ್ವಲ್ಪ ಹೋಲುತ್ತಿವೆ. ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸಿದ ಅಂಕಿಗಳ ವಿಕಸನ. ಅಂದರೆ ಮೊದಲನೆಯದರಿಂದ ನೀವು 16ನೇ ಶತಮಾನದವರೆಗೆ ಇಲ್ಲಿ ಕಾಲಾವಧಿಯನ್ನು ನೋಡುತ್ತಾ ಬನ್ನಿ. ಇಲ್ಲಿ 0ಯಿಂದ 9ರವರೆಗಿನ ಸಂಖ್ಯೆಗಳು ಯಾವ ರೀತಿಯಾಗಿ ಬದಲಾಗಿವೆ ಅಥವಾ ಯಾವ ರೀತಿಯಾಗಿ ವಿಕಸನಗೊಂಡಿವೆ ಎಂದು ನೀವು ನೋಡಬಹುದಾಗಿದೆ. ಇಲ್ಲಿ ಈಗ ಎಣಿಕೆಯ ಕಾರ್ಯವಿಧಾನವನ್ನು ಕೊಟ್ಟಿದ್ದಾರೆ. ನೋಡಿಕೊಳ್ಳಿ. ನಾವು ಸುಮಾರು 10,000 ವರ್ಷಗಳ ಹಿಂದೆ ಶಿಲಾಯುಗದಲ್ಲಿ ವಾಸಿಸುತ್ತಿದ್ದೆವು ಎಂದು ಊಹಿಸಿಕೊಳ್ಳಿ. ನಮ್ಮಲ್ಲಿ ಹಸುಗಳ ಹಿಂಡು ಇದೆ ಎಂದು ಭಾವಿಸೋಣ. ನಿಮ್ಮಲ್ಲಿ ಒಂದಿಷ್ಟು ಹಸುಗಳು ಇವೆ ಎಂದು ಊಹಿಸಿ. ಆದರೆ ಸಂಖ್ಯೆಗಳಿಲ್ಲದೆ ನೀವು ಅವುಗಳನ್ನು ಹೇಗೆ ಎಣಿಸುತ್ತೀರಿ ಎಂದು ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ 1ನ್ನು ನೋಡಿ. ಮೇವು ಮೇಯ್ದ ನಂತರ ಎಲ್ಲ ಹಸುಗಳು ಸುರಕ್ಷಿತವಾಗಿ ಹಿಂತಿರುಗಿದೆಯೇ ಎಂದು ನಾವು ಹೇಗೆ ಖಚಿತಪಡಿಸಿಕೊಳ್ಳುವುದು? ಇದು ಸಂಖ್ಯೆಯನ್ನು ಕಂಡುಹಿಡಿಯುವುದಕ್ಕೂ ಮೊದಲನೆಯದಾಗಿ ನಾವು ಹೇಗೆ ಹಸುಗಳು ಸುರಕ್ಷಿತವಾಗಿ ಹಿಂತಿರುಗಿವೆ ಎಂದು ಕಂಡುಹಿಡಿಯುತ್ತಿದ್ದರು ಎಂದು ಯೋಚಿಸಬೇಕು. ಎರಡನೆಯದಾಗಿ, ನಮ್ಮ ನೆರೆಹೊರೆಯವರಿಗಿಂತ ನಮ್ಮಲ್ಲಿ ಕಡಿಮೆ ಹಸುಗಳಿವೆಯೇ? ನೆರೆಹೊರೆಯವರಿಗಿಂತ ನಮ್ಮಲ್ಲಿ ಕಡಿಮೆ ಹಸು ಇದೆಯೇ ಅಥವಾ ಹೆಚ್ಚಿಗೆ ಹಸು ಇದೆಯೇ ಎಂದು ಹೇಗೆ ಎಣಿಸುತ್ತಿದ್ದರು ಎಂದು ಕೂಡ ನಾವು ಊಹಿಸಬಹುದು. ನಂತರ 3ನೇಯದಾಗಿ, ನಮ್ಮ ಬಳಿ ಕಡಿಮೆ ಇದ್ದರೆ ನಮ್ಮ ನೆರೆಹೊರೆಯವರಷ್ಟೇ ಸಂಖ್ಯೆಯ ಹಸುಗಳನ್ನು ಹೊಂದಲು ನಮಗೆ ಇನ್ನೂ ಎಷ್ಟು ಹಸುಗಳು ಬೇಕಾಗುತ್ತವೆ? ಈ ರೀತಿಯ ಲೆಕ್ಕಗಳನ್ನು ಮಾಡಲು ಯಾವ ರೀತಿಯ ಅಂಶಗಳನ್ನು ಅಥವಾ ಯಾವ ರೀತಿಯ ವಿಧಾನಗಳನ್ನು ಬಳಸುತ್ತಿದ್ದರು ಎಂದು ನಾವು ಈಗ ನೋಡಬೇಕು. ವಿಧಾನ 1ನ್ನು ನೋಡಿ. ನಾವು ಕಲ್ಲುಗಳು ಅಥವಾ ಕಡ್ಡಿಗಳು ಅಥವಾ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ಬಳಸಿಕೊಂಡು ನಾವು ವಸ್ತುಗಳನ್ನು ಅಥವಾ ಯಾವುದೇ ಪ್ರಾಣಿ ವಸ್ತುಗಳನ್ನು ಲೆಕ್ಕ ಮಾಡಬಹುದು ಎಂದು ಕೊಟ್ಟಿದ್ದಾರೆ. ಇಲ್ಲಿ ಹಸುಗಳ ಸಂಖ್ಯೆ ಎಷ್ಟೇ, ಕಡ್ಡಿಗಳನ್ನು ಇಡಲಾಗಿದೆ. ಈ ಕಡ್ಡಿಗಳ ಸಂಖ್ಯೆ ಎಷ್ಟು, ಹಸುಗಳು ಇವೆ ಎಂದು ಊಹಿಸಿ ಬರೆಯುತ್ತಿದ್ದಾರೆ. ಮುಂದೆ ನೋಡಿ.
ಇಲ್ಲಿ ಮುಂದೆ ಕಡ್ಡಿಗಳನ್ನು ಈ ರೀತಿಯಾಗಿ ಜೋಡಿಸಬಹುದು ಎಂದು ತೋರಿಸಿದ್ದಾರೆ. 1ಕ್ಕೆ 1 ಕಡ್ಡಿ, 2ಕ್ಕೆ 2 ಕಡ್ಡಿ, 3ಕ್ಕೆ 3, 4ಕ್ಕೆ 4 ಈ ರೀತಿಯಾಗಿ ಇಲ್ಲಿ ಕಡ್ಡಿಗಳನ್ನು ಜೋಡಿಸುತ್ತಾ ಎಣಿಕೆಗಳನ್ನು ಮಾಡಬಹುದು ಎಂದು ಹೇಳಲಾಗಿದೆ. ವಿಧಾನ 2ಕ್ಕೆ ಇಲ್ಲಿ ನೋಡಿ, ವಿಧಾನ 2 ವಸ್ತುಗಳ ಬದಲಿಗೆ ನಾವು ನಿರ್ದಿಷ್ಟವಾದ ಶಾಬ್ದಿಕ ಅಥವಾ ಹೆಸರುಗಳ ಸರಣಿಗಳನ್ನು ಬರೆಯಬಹುದು. ಇಲ್ಲಿ ಸಂಖ್ಯೆ ಮತ್ತು ಅವುಗಳ ಪ್ರತಿನಿಧಿಸುವಿಕೆ ಅಂದರೆ 1ಅನ್ನು ನಾವು ಎ ಎಂದು, 2ಅನ್ನು ಬಿ, 3ಅನ್ನು ಸಿ ಈ ರೀತಿಯಾಗಿ ಬಳಸಿಕೊಂಡು ನಾವು ಕೂಡ ಅಂದರೆ ಸಂಖ್ಯೆಗಳ ಬದಲಾಗಿ ಅಕ್ಷರಗಳನ್ನು ಬಳಸಿಕೊಂಡು ಕೂಡ ನಾವು ಲೆಕ್ಕಗಳನ್ನು ಮಾಡಬಹುದಾಗಿದೆ. ಮುಂದೆ ನೋಡಿ, ರೋಮನ್ ಅಂಕಿಗಳನ್ನು ಕೋಷ್ಟಕದಲ್ಲಿ ತೋರಿಸಿದ್ದಾರೆ. ಕೋಷ್ಟಕ 1 ಸಂಖ್ಯೆ 1ಅನ್ನು ಸಂಕೇತಗಳನ್ನು ಬಳಸಿ ಪ್ರತಿನಿಧಿಸುವಿಕೆ ಎಂದು ತೋರಿಸಲಾಗಿದೆ. 1ಅನ್ನು ಆಯ್ದಿಂದ, 2ಅನ್ನು 2 ಆಯ್ಗಳಿಂದ, 3ಅನ್ನು 3 ಆಯ್ಗಳಿಂದ ಪ್ರತಿನಿಧಿಸಿದ್ದಾರೆ. ನಂತರ 4ಅನ್ನು ನೋಡಿ, 4ಅನ್ನು ಐ ಮತ್ತು ವಿ ಇಂದ ಪ್ರತಿನಿಧಿಸಲಾಗಿದೆ. ಇದನ್ನು ನೀವು ಯಾವುದಕ್ಕಾಗಿ ಹೀಗೆ ಪ್ರತಿನಿಧಿಸಿದ್ದೀರಿ ಎಂದು ನೋಡಬಹುದು. 5ಅನ್ನು ನಾವು ವಿ ಎಂದು ಬರೆಯುತ್ತೇವೆ ಎಂದು ತೋರಿಸಿದ್ದಾರೆ. 5 ವಿ ಆಗಿದೆ. ವಿ 5 ಆದಾಗ 4ಕ್ಕೆ ಐ ಮತ್ತು ವಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ವಿ ಎಂದರೆ 5, ಹಿಂದೆ ಐ ಇರುವುದರಿಂದ ಐನ ಬೆಲೆ ಎಂದರೆ 1 ಐನ ಬೆಲೆ 1 ಆಗಿದೆ. ವಿಯಲ್ಲಿ 1ಅನ್ನು ಕಳೆದಾಗ ನಾವು 4ಅನ್ನು ಪಡೆಯುತ್ತೇವೆ. ಅಂದರೆ ಹಿಂದಿನ ಸಂಖ್ಯೆಯನ್ನು ನಾವು ಕಳೆಯಬೇಕು. 5ರಲ್ಲಿ 1ಅನ್ನು ಕಳೆದಾಗ 4 ಬಂದಿದೆ. ಅಂದರೆ ವಿ ಎಂದರೆ 5, ಐ ಎಂದರೆ 1. 5ರಲ್ಲಿ 1ಅನ್ನು ಕಳೆದಾಗ 4 ಬಂದಿದೆ. ಇದೇ ರೀತಿಯಾಗಿ ಮುಂದಿನ ಎಲ್ಲ ಸಂಖ್ಯೆಗಳನ್ನು ನೀವು ನೋಡಿಕೊಳ್ಳಬಹುದು. ಇಲ್ಲಿ ಸಂಖ್ಯಾ ಪದ್ಧತಿಯ ಬಗ್ಗೆ ಕೊಟ್ಟಿದ್ದಾರೆ, ಓದಿಕೊಳ್ಳಿ. ಈ ವಿಧಾನವು ದೊಡ್ಡ ಸಂಖ್ಯೆಗಳನ್ನು ಪ್ರತಿನಿಧಿಸಲು ವಿಸ್ತರಿಸುವ ಮಾರ್ಗ ಇರಬಹುದೇ? ಹೇಗೆ? ಇಲ್ಲಿ ಕೋಷ್ಟಕದಲ್ಲಿ ಬರೆದಿರುವಂತೆ ನಾವು ಈ ಸಂಖ್ಯೆಗಳನ್ನು ಇನ್ನಷ್ಟು ವಿಸ್ತರಿಸಬಹುದೇ ಅಥವಾ ಹೇಗೆ ಎಂದು ಕೊಟ್ಟಿದ್ದಾರೆ. ಇದನ್ನು ಇನ್ನೊಮ್ಮೆ ಓದಿಕೊಳ್ಳಿ. ನಾವು ಮುಂದಿನ ಪೇಜನ್ನು ಗಮನಿಸೋಣ. ಪೇಜ್ ನಂಬರ್ 58ರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಈಗ ನಾವು ಉತ್ತರಿಸಬೇಕು. ಕಂಡುಹಿಡಿಯಿರಿ. ಪ್ರಶ್ನೆ ನಂಬರ್ 1ಅನ್ನು ನೋಡಿ. ವಿಧಾನ 1ರಲ್ಲಿರುವಂತೆ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಕಡ್ಡಿಗಳನ್ನು ಬಳಸುವ ಸಂಖ್ಯಾ ಪದ್ಧತಿಯನ್ನು ನೀವು ಬಳಸುತ್ತಿದ್ದೀರಿ ಎಂದು ಭಾವಿಸೋಣ. ಹಿಂದೂ ಸಂಖ್ಯಾ ಪದ್ಧತಿಯ ಸಂಖ್ಯಾ ಹೆಸರುಗಳನ್ನು ಅಥವಾ ಅಂಕಿಗಳನ್ನು ಬಳಸದೆ 2 ಸಂಖ್ಯೆಗಳನ್ನು ಅಥವಾ ಕಡ್ಡಿಗಳ 2 ಸಂಗ್ರಹಗಳನ್ನು ಕೂಡಲು, ಕಳೆಯಲು, ಗುಣಿಸಲು ಮತ್ತು ಭಾಗಿಸಲು ಒಂದು ವಿಧಾನವನ್ನು ನೀಡಿ. ಇಲ್ಲಿ ನಾವು ಈಗ ಕಡ್ಡಿಗಳನ್ನು ಬಳಸಿಕೊಂಡು ಸಂಖ್ಯಾ ಪದ್ಧತಿಯಲ್ಲಿ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ವಿಧಾನವನ್ನು ಮಾಡಿ ತೋರಿಸಬೇಕಾಗಿದೆ. ಇಲ್ಲಿ 2 ಕಡ್ಡಿಗಳ ಗುಂಪನ್ನು ನಾವು ತೆಗೆದುಕೊಂಡು ಅದರಿಂದ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರವನ್ನು ಒಂದು ವಿಧಾನದಿಂದ ಮಾಡಿ ತೋರಿಸಬೇಕು. ಉತ್ತರವನ್ನು ನೋಡಿ. ಈಗ ನಾವು ವಿಧಾನ 1ರಲ್ಲಿರುವಂತೆ 2 ಗುಂಪುಗಳನ್ನು ತೆಗೆದುಕೊಳ್ಳೋಣ. ನೋಡಿ, ವಿಧಾನ 1ರಂತೆ ಇಲ್ಲಿ 2 ಗುಂಪುಗಳನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ. ಗುಂಪು ಎ ಮತ್ತು ಗುಂಪು ಬಿ. ಗುಂಪು ಎ ಯಲ್ಲಿ ನಾವು ಇಲ್ಲಿ ಕಡ್ಡಿಯನ್ನು ನಾವು ಬಳಸಿ ಸಂಗ್ರಹಗಳನ್ನು ಕೂಡುವುದು, ಕಳೆಯುವುದು, ಗುಣಿಸುವುದು ಮತ್ತು ಭಾಗಿಸುವುದನ್ನು ಮಾಡಬೇಕಾಗಿದೆ. ಆದ್ದರಿಂದ ನಾವು 2 ಗುಂಪುಗಳನ್ನು ತೆಗೆದುಕೊಂಡು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಗಳನ್ನು ಯಾವ ರೀತಿ ಮಾಡಬಹುದು ಎಂದು ನೋಡೋಣ. ಗುಂಪು ಎ ಅನ್ನು ನಾವು 3 ಕಡ್ಡಿ ತೆಗೆದುಕೊಂಡಿದ್ದೇವೆ. 1, 2, 3 ಕಡ್ಡಿಗಳು. ಗುಂಪು ಬಿ ಯಲ್ಲಿ ನಾವು 6 ಕಡ್ಡಿಗಳನ್ನು ತೆಗೆದುಕೊಂಡಿದ್ದೇವೆ. ಇವುಗಳನ್ನು ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಬೇಕು. ಗುಂಪು ಬಿ 6 ಆಗಿದೆ. 1, 2, 3, 4, 5, 6. ಇಲ್ಲಿ ಕಡ್ಡಿಗಳ ಸಂಖ್ಯೆಗಳನ್ನು ಕೂಡ ಬರೆದಿದ್ದೇವೆ. 3 ಕಡ್ಡಿ ಇದೆ, 3, 6 ಕಡ್ಡಿ ತೋರಿಸಿದ್ದೇವೆ, 6 ಎಂದು ಬರೆಯಿರಿ. ಈಗ ನಾವು ಗುಂಪು ಎ ಮತ್ತು ಗುಂಪು ಬಿಯ ಸಂಕಲನ ಹೇಗೆ ಮಾಡುವುದು ಎಂದು ನೋಡೋಣ. ಇಲ್ಲಿ ನಾವು ನೇರವಾಗಿ ಕೂಡುವಂತಿಲ್ಲ, ಕಡ್ಡಿಗಳನ್ನು ಎಣಿಸಿ ಕೂಡಿಸಬೇಕು. ಸಂಕಲನದಲ್ಲಿ ಎ ಮತ್ತು ಬಿ ನಲ್ಲಿರುವ ಕೋಷ್ಟಕಗಳನ್ನು ಕೂಡಿಸಿ, ಅಂದರೆ ಇಲ್ಲಿ ಕಡ್ಡಿಗಳನ್ನು ನಾವು ಕೂಡಿಸಬೇಕು. ಎ ಮತ್ತು ಬಿ ನಲ್ಲಿರುವಂತಹ ಕಡ್ಡಿಗಳನ್ನು ಕೂಡಿಸುವಾಗ ಎ ನಲ್ಲಿರುವಂತಹ ಕಡ್ಡಿಗಳು 3 ಇವೆ, 3 ಪ್ಲಸ್ ಬಿ ನಲ್ಲಿ 6 ಕಡ್ಡಿ ಇದೆ, 6 ಕಡ್ಡಿಯನ್ನು ಕೂಡಿಸಿ. 3 + 6 9 ಕಡ್ಡಿಯಾಗಿದೆ. 1, 2, 3, 4, 5, 6, 7, 8 ಮತ್ತು 9. ಈಗ ನಾವು ಸಂಕಲನ ಮಾಡಿದ್ದೇವೆ, ಕಡ್ಡಿಗಳನ್ನು ಬಳಸಿಕೊಂಡು ಸಂಕಲನ ಮಾಡಿದ್ದೇವೆ. ವ್ಯವಕಲನವನ್ನು ನೋಡಿ. ವ್ಯವಕಲನ, ಈಗ ನಾವು ದೊಡ್ಡ ಸಂಖ್ಯೆ ಬಿ ಇದೆ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯೋಣ. ವ್ಯವಕಲನ ಮಾಡಿ ತೋರಿಸಬೇಕು. ಆದ್ದರಿಂದ ಬಿ ನಲ್ಲಿ ಎ ಯನ್ನು ಕಳೆಯಿರಿ. ಬಿ ಇಲ್ಲಿ 6 ಕಡ್ಡಿ ಇದೆ, 6 ಕಡ್ಡಿ ಮಾಡಿ, ಮೈನಸ್ ಎ ನಲ್ಲಿ 3 ಕಡ್ಡಿ ಇದೆ, 3 ಕಡ್ಡಿ. ಇಲ್ಲಿ 6 ಕಡ್ಡಿಯಲ್ಲಿ ನಾವು 3 ಕಡ್ಡಿಯನ್ನು ತೆಗೆದಾಗ, 6ರಲ್ಲಿ 3ಅನ್ನು ತೆಗೆದಾಗ ಪುನಃ ನಮಗೆ 3 ಕಡ್ಡಿ ಉಳಿಯುತ್ತದೆ. ಆದ್ದರಿಂದ 6 ಕಡ್ಡಿ ಮೈನಸ್ 3 ಕಡ್ಡಿ = 3 ಎಂದು ಬರೆದುಕೊಳ್ಳಿ.
ನಂತರ ನೋಡಿ ಗುಣಾಕಾರ ಮಾಡುವಾಗ ನಾವು ಎಗೆ ಬಿ ಅನ್ನು ಗುಣಿಸೋಣ. ಇಲ್ಲಿ ಎ ನಲ್ಲಿ 3 ಕಡ್ಡಿ ಇದೆ, ಬಿ ನಲ್ಲಿ 6 ಕಡ್ಡಿ. 3 ಕಡ್ಡಿ ಗುಣಿಸು 6 ಕಡ್ಡಿ ಮಾಡಿಕೊಂಡು ಈಗ ನಾವು ನೋಡಿ 3 ಕಡ್ಡಿ ಗುಣಿಸು 1 ಎಂದರೆ 3 ಕಡ್ಡಿ, ಪುನಃ 3 ಕಡ್ಡಿ ಗುಣಿಸು 1 ಎಂದರೆ 3 ಕಡ್ಡಿ. ಈ ರೀತಿಯಾಗಿ ನಾವು 3 ಕಡ್ಡಿಗಳನ್ನು 6 ಬಾರಿ ಇಲ್ಲಿ ಗುಣಿಸಬೇಕು. ಇಲ್ಲಿ 6 ಕಡ್ಡಿ ಇರುವುದರಿಂದ 3 ಗುಣಿಸು 1 3, 3 ಗುಣಿಸು 1 3, ಈ ರೀತಿಯಾಗಿ 6 ಬಾರಿ 3 3 3 3 3 3 ಈ ರೀತಿಯಾಗಿ ನಾವು ಕಡ್ಡಿಗಳನ್ನು ತೆಗೆದುಕೊಂಡಿದ್ದೇವೆ. ತೆಗೆದುಕೊಂಡಾಗ ಎಣಿಸಿ 1 2 3 4 5 6 7 8 9 10 11 12 13 14 15 16 17 ಮತ್ತು 18 ಕಡ್ಡಿ ಬಂದಿದೆ. ನೀವು ನೇರವಾಗಿ ಗುಣಾಕಾರ ಮಾಡಿದಾಗಲೂ ಕೂಡ ಇಲ್ಲಿ 3 ಗುಣಿಸು 6 ಆಗುತ್ತದೆ. 3 6 18. ಅದೇ ರೀತಿಯಾಗಿ ನಾವು ಇಲ್ಲಿ ಕಡ್ಡಿಗಳನ್ನು ಬಳಸಿಕೊಂಡು ಕೂಡ ಅದೇ ಸಂಖ್ಯೆಯನ್ನು ಪಡೆದಿದ್ದೇವೆ. ಗುಣಾಕಾರದಲ್ಲಿ ನಮಗೆ ಉತ್ತರ 18 ಬಂದಿದೆ. ಈಗ ಭಾಗಾಕಾರ ನೋಡಿ. ಭಾಗಾಕಾರದಲ್ಲಿ 6ಕ್ಕೆ ನಾವು 3ರಿಂದ ಭಾಗಿಸಿದ್ದೇವೆ, ಅಂದರೆ ಗುಂಪು ಬಿಗೆ ಗುಂಪು ಎ ದಿಂದ ಭಾಗಿಸಿದ್ದೇವೆ. ನೋಡಿ 6 ಕಡ್ಡಿ ಭಾಗಿಸು 3 ಕಡ್ಡಿ. ಇಲ್ಲಿ ನೀವು ನೋಡಬಹುದು 6 ಕಡ್ಡಿ ಭಾಗಿಸು 3 ಕಡ್ಡಿ ಇರುವಲ್ಲಿ ನಾವು 3 ಕಡ್ಡಿಯ 2 ಗುಂಪುಗಳನ್ನು ಮಾಡಿದ್ದೇವೆ. ಏಕೆಂದರೆ ಇಲ್ಲಿ 3ರಿಂದ ನಾವು ಭಾಗಿಸುವಂತಹ 2 ಗುಂಪುಗಳನ್ನು ನಾವು 6ರಿಂದ ಮಾಡಬಹುದು. ಆದ್ದರಿಂದ ಇಲ್ಲಿ ನೋಡಿ 3 ಮತ್ತು 3ರ 2 ಗುಂಪು ಮಾಡಿದ್ದೇವೆ. 3 ಮತ್ತು 3ರ 2 ಗುಂಪು ಮಾಡಿದಾಗ ನಮಗೆ ಭಾಗಲಬ್ಧ 2. ಇಲ್ಲಿ ಬಂದಿರುವ ಉತ್ತರವನ್ನೇ ನಾವು 2 ಗುಂಪುಗಳು ಬಂದಿವೆ, ಆದ್ದರಿಂದ 2 ಎಂದು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಭಾಗಾಕಾರ 6/3 ಮಾಡಿದಾಗಲೂ ಕೂಡ 3 1 3, 3 2 6 ಆಗುತ್ತದೆ. ಇಲ್ಲಿ ನಾವು 3ರ ಎಷ್ಟು ಗುಂಪು ಮಾಡಬಹುದು ಎಂದು ನೋಡಿ 2 ಗುಂಪು ಬಂದಿದೆ, ಆದ್ದರಿಂದ 2 ಎಂದು ತೆಗೆದುಕೊಂಡಿದ್ದೇವೆ. ಇದು ಕೂಡ ಸರಿಯಾದ ಉತ್ತರ. 6/3 = 2 ಬಂದಂತಾಯಿತು. ಪ್ರಶ್ನೆ ನಂಬರ್ 2 ನೋಡಿ. ವಿಧಾನ 2ರಲ್ಲಿ ಸಂಖ್ಯಾ ಪದ್ಧತಿಯನ್ನು ವಿಸ್ತರಿಸುವ ಒಂದು ಮಾರ್ಗವೆಂದರೆ ಒಂದಕ್ಕಿಂತ ಹೆಚ್ಚು ಅಕ್ಷರಗಳನ್ನು ಹೊಂದಿರುವ ಸ್ಟ್ರಿಂಗ್ಗಳನ್ನು ಬಳಸುವುದು. ಉದಾಹರಣೆಗೆ ನಾವು 27ಕ್ಕೆ ಎ ಅನ್ನು ಬಳಸಬಹುದು. ಎಲ್ಲ ಸಂಖ್ಯೆಗಳನ್ನು ಪ್ರತಿನಿಧಿಸಲು ನೀವು ಈ ವ್ಯವಸ್ಥೆಯನ್ನು ಹೇಗೆ ವಿಸ್ತರಿಸಬಹುದು, ಇದನ್ನು ಮಾಡಲು ಹಲವು ಮಾರ್ಗಗಳಿವೆಯೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ವಿಧಾನ 2ರಲ್ಲಿ ಸಂಖ್ಯಾ ಪದ್ಧತಿಯನ್ನು ವಿಸ್ತರಿಸುವ ಮಾರ್ಗವನ್ನು ಇಲ್ಲಿ ಉದಾಹರಣೆಯಾಗಿ ಬರೆದು ತೋರಿಸಬೇಕು. ಬರೆಯೋಣ. ಈಗ ನೋಡಿ, ಇಲ್ಲಿ ನಾವು ಅಕ್ಷರ ವ್ಯವಸ್ಥೆಯಲ್ಲಿ ಸಂಕಲನ ವ್ಯವಕಲನ ಈ ರೀತಿಯಾಗಿ ಮಾಡುವಾಗ ನಾವು ಅಕ್ಷರಗಳ ವ್ಯವಸ್ಥೆಯಲ್ಲಿ 26 ಅಕ್ಷರಗಳನ್ನು ತೆಗೆದುಕೊಳ್ಳೋಣ. 26 ಅಕ್ಷರಗಳು ಏಕೆಂದರೆ ನಾವು ಇಂಗ್ಲಿಷ್ನಲ್ಲಿ ಅಲ್ಫಾಬೆಟ್ಸ್ನಲ್ಲಿ ನೀವು 26 ಅಕ್ಷರಗಳನ್ನು ನೋಡುತ್ತೀರಿ. ಅದೇ ಅಕ್ಷರಗಳನ್ನು ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡು ನಿಮಗೆ ಲೆಕ್ಕ ಮಾಡಿ ತೋರಿಸುತ್ತಿದ್ದೇವೆ. ಆದ್ದರಿಂದ ಈಗ ನಾವು ಅಕ್ಷರಗಳ ವ್ಯವಸ್ಥೆಯಲ್ಲಿ 26 ಅಕ್ಷರಗಳನ್ನು ತೆಗೆದುಕೊಂಡಾಗ ಎಂದು ಬರೆದುಕೊಳ್ಳಿ. 26 ಅಕ್ಷರಗಳು ಅಲ್ಫಾಬೆಟ್ಸ್ನಲ್ಲಿರುವ ಅಕ್ಷರಗಳು ಎಂದು ನೀವು ಊಹಿಸಿಕೊಳ್ಳಿ. ನಂತರ ಈಗ ನಾವು ಅಲ್ಫಾಬೆಟ್ಸ್ನಲ್ಲಿರುವ ಅಕ್ಷರಗಳನ್ನು ಇಲ್ಲಿ ನೋಡುತ್ತಾ ಹೋಗಿ. ಎ ಬಿ ಸಿ ಇಲ್ಲಿಂದ ನಾವು ಝಡ್ ವರೆಗಿನ ಅಕ್ಷರಗಳನ್ನು ಅಲ್ಫಾಬೆಟ್ಸ್ನಲ್ಲಿ ನೋಡುತ್ತೇವೆ. ಈಗ ನಾವು ಆ ಅಲ್ಫಾಬೆಟ್ಸ್ನಲ್ಲಿರುವಂತಹ ಅಕ್ಷರಗಳಿಗೆ 1ರಿಂದ 26 ಅಂದರೆ 26 ಅಕ್ಷರಗಳಿಗೆ ನಾವು 1ರಿಂದ 26 ನಂಬರ್ಗಳನ್ನು ಕೊಡುತ್ತಾ ಹೋದಾಗ ಎ ಅಂದರೆ ಮೊದಲನೇ ಸಂಖ್ಯೆ, ಮೊದಲನೇ ಅಕ್ಷರ ಎಂದು ಕೂಡ ನೀವು ತೆಗೆದುಕೊಳ್ಳಬಹುದು. ಮೊದಲನೇ ಅಕ್ಷರ ಎ ಇದೆ. ಎಗೆ ನಾವು ನಂಬರ್ 1 ಕೊಟ್ಟಿದ್ದೇವೆ, ಬಿಗೆ 2, ಸಿಗೆ 3, ಡಿಗೆ 4, ಇಗೆ 5. ಈ ರೀತಿಯಾಗಿ ನಾವು ಅಕ್ಷರಗಳಿಗೆ ಸಂಖ್ಯೆಗಳನ್ನು ಕೊಡುತ್ತಾ ಹೋದಾಗ ಕೊನೆಯದಾಗಿರುವಂತಹ ಅಕ್ಷರ ಝಡ್ ಇದೆ. ಝಡ್ ಇದು 26 ಪಡೆಯುತ್ತದೆ. ಎ = 1, ಬಿ = 2, ಸಿ = 3. ಇದೇ ರೀತಿಯಾಗಿ ಮುಂದುವರೆದಾಗ ಝಡ್ ಇದು 26 ಎನ್ನುವ ಸಂಖ್ಯೆಯನ್ನು ಪಡೆಯುತ್ತದೆ. ಆದ್ದರಿಂದ ಝಡ್ನ ನಂತರ ನಾವು ಹೀಗೆ ಮುಂದುವರಿಸುತ್ತೇವೆ. ಝಡ್ನ ನಂತರದ ಸಂಖ್ಯೆಗಳನ್ನು ನಾವು ಹೇಗೆ ಬರೆಯಬಹುದು ಎಂದು ಇಲ್ಲಿ ತೋರಿಸಿದ್ದೇವೆ. ನೋಡಿ, ಝಡ್ನ ನಂತರ ನಾವು ಇಲ್ಲಿ ಉದಾಹರಣೆಯಾಗಿ ಅಂದರೆ ಎ 1 ಆಗಿತ್ತು. ನಂತರ ನಾವು 26 ಪುನಃ ಪ್ರಾರಂಭಿಸಿದಾಗ ಇಲ್ಲಿ ಎ ದಿಂದ ಝಡ್ ವರೆಗಿನ ಸಂಖ್ಯೆ ಮುಗಿದಿದೆ. ಪುನಃ ನಾವು ಇಲ್ಲಿ 26 ಅಂದರೆ ಝಡ್ಗಿಂತ ಮುಂದಿನ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂದಾಗ ಇಲ್ಲಿ ಎ ಇರುವಲ್ಲಿ ಎ ಈ ರೀತಿಯಾಗಿ ತೆಗೆದುಕೊಳ್ಳಬಹುದು. ನಂತರ ಇಲ್ಲಿ ಎ ಬಿ, ನಂತರ ಎ ಸಿ, ಈ ರೀತಿಯಾಗಿ ಎ ಝಡ್ನವರೆಗೆ ತೆಗೆದುಕೊಳ್ಳಬಹುದು. ನಂತರ ಬಿ ದಿಂದ ಪ್ರಾರಂಭಿಸಿ ಬಿ ಎ, ಬಿ ಬಿ, ಬಿ ಸಿ, ಈ ರೀತಿಯಾಗಿ ಬಿ ಝಡ್, ನಂತರ ಸಿ ಎ, ಈ ರೀತಿಯಾಗಿ ನಾವು ಮಾಡುತ್ತಾ ಹೋದಂತೆ ನಂತರ ಕೊನೆಯದಾಗಿ ಝಡ್ ಎ, ಅಲ್ಲಿಂದ ಝಡ್ ವರೆಗೆ ಈಗ ನಾವು ಮಾಡಿ ತೋರಿಸಬೇಕು. ಈಗ ನೋಡಿ, ಈಗ 2ನೇ ಸಾಲಿನಲ್ಲಿ ಬಂದಿರುವಂತೆ ನಾವು ಎ ಅಂದರೆ 1 ಎ ದಿಂದ ಝಡ್ ವರೆಗೆ ಮುಗಿದಿದೆ. 2ನೇ ಸಾಲಿನಲ್ಲಿ ಎ ದಿಂದ
ಮುಂದಿನ ಎಗೆ ಗುಣಿಸಿ, ನಂತರ ಎ ದಿಂದ ಬಿ, ಎ ಸಿ, ಎ ಡಿ ಅಂದರೆ ಎ ಅನ್ನು ಹಾಗೆ ಇರಿಸಿ ಮುಂದಿನ ಸಂಖ್ಯೆಗಳನ್ನು ಅಥವಾ ಮುಂದಿನ ಅಕ್ಷರಗಳನ್ನು ಬೇರೆ ತೆಗೆದುಕೊಳ್ಳುತ್ತೇವೆ. ಅದೇ ರೀತಿ ಎ ಮಾಡಿದಾಗ ಇಲ್ಲಿ 26ರ ನಂತರದ ಸಂಖ್ಯೆ ನಮಗೆ 27 ಬಂದಿದೆ. ಆದ್ದರಿಂದ ಎ 27 ಆಯಿತು. ಎ ಬಿ ಇಲ್ಲಿ ನೋಡಿ 26, 27, 28, ಎ ಬಿ 28 ಬಂದಿದೆ. ನಂತರ ಎ ಸಿ 29. ಈ ರೀತಿಯಾಗಿ ಮುಂದುವರೆದಾಗ ಕೊನೆಯದಾಗಿ ಇಲ್ಲಿ ನಾವು ಎ ಝಡ್ ಅನ್ನು ಪಡೆಯುತ್ತೇವೆ. ಎ ಯನ್ನು ಒಂದು ಸಾಲಿನಲ್ಲಿರಿಸಿ ಪುನಃ ನಾವು ಎ ಬಿ ಸಿ ಡಿ ಅನ್ನು ಪಡೆಯುತ್ತಾ ಹೋದಂತೆ ಕೊನೆಯದಾಗಿ ಎ ಝಡ್ ಬರುತ್ತದೆ. ಆ ಎ ಝಡ್ 52 ಹೊಂದುತ್ತದೆ. ಹೇಗೆ ಎಂದು ನೋಡಿ, ಇಲ್ಲಿ ಕೊನೆಯ ಸಂಖ್ಯೆ ಮೊದಲನೇ ಸಾಲಿನಲ್ಲಿ ಝಡ್ ಈಕ್ವಲ್ಸ್ ಟು 26 ಬಂದಿದೆ. ಎರಡನೇ ಸಾಲಿನಲ್ಲಿ ಅದು ದ್ವಿಗುಣಗೊಳ್ಳುತ್ತದೆ, ಅಂದರೆ 26 2 52 ಬಂದಿದೆ. ನಂತರ ಮೂರನೇ ಸಾಲಿನಲ್ಲಿ 26 1 26, 26 2 52, ಮುಂದಿನ ಸಂಖ್ಯೆ ಬಿ ಝಡ್ 26 3 104. ಹೀಗೆ ಇದು ಮುಂದುವರಿಯುತ್ತಾ ಹೋಗುತ್ತದೆ. ಈಗ ಎ ಝಡ್ನ ಬೆಲೆ 26 2 52 ಬಂದಿದೆ. ಈಗ ಎರಡನೇ ಸಾಲನ್ನು ನಾವು ಈ ರೀತಿ ಬರೆದು ತೋರಿಸಿದ್ದೇವೆ. ಬಿ ಎ ಅಂದರೆ ಇಲ್ಲಿ ಎ ಸಾಲು ಮುಗಿದಿದೆ, ನಂತರ ಬಿ ಸಾಲು, ನಂತರ ಸಿ ಸಾಲು, ಈ ರೀತಿ. ಈಗ ಬಿ ಸಾಲಿನ ನಾವು ತೆಗೆದುಕೊಂಡಾಗ ಬಿ ಎ ಈಕ್ವಲ್ಸ್ ಟು ಇಂದರೆ ಇಲ್ಲಿ 52ರ ನಂತರದ ಸಂಖ್ಯೆ 53. ಇಲ್ಲಿ ಈ ಬಿ ಝಡ್ ಅಂದರೆ ಇದರ ನಂತರದ ಸಂಖ್ಯೆ 52ರ ನಂತರ 53, ಬಿ ಬಿ ಎಂದರೆ 54. ಈ ರೀತಿ ಮುಂದುವರೆಸಿದಾಗ ಬಿ ಝಡ್ ಅಂದರೆ ಬಿ ಅನ್ನು ಹಾಗೆ ಇರಿಸಿ ಎ ಬಿ ಸಿ ಡಿ ಈ ರೀತಿಯಾಗಿ ತೆಗೆದುಕೊಳ್ಳುತ್ತಾ ಹೋದಂತೆ ಬಿ ಝಡ್ನ ಬೆಲೆ ನಮಗೆ 104, ಅಂದರೆ 26 104 ಬರುತ್ತದೆ ಎಂದಾಯಿತು. ಈಗ ನಾವು ಕೊನೆಯ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯಬಹುದು ಎಂದು ನೋಡೋಣ. ಝಡ್ ಇದು ಕೊನೆಯ ಸಂಖ್ಯೆಯಾಗುತ್ತದೆ. ನಾವು ಇದೇ ರೀತಿಯಾಗಿ ಕಾಲಮ್ ಅನ್ನು ಮುಂದುವರಿಸುತ್ತಾ ಹೋದಂತೆ ಕೊನೆಯ ಪದ ನಮಗೆ ಝಡ್ ಮತ್ತು ಝಡ್ ಸಿಗುತ್ತದೆ. ಝಡ್ ಈಕ್ವಲ್ಸ್ ಟು ಇದು 26ನೇ ಪದ ಮತ್ತು 26ನೇ ಸಂಖ್ಯೆ. ಇದು 26ನೇ ಪದ, ಝಡ್ ಎನ್ನುವುದು 26ನೇ ಸಂಖ್ಯೆ. ಆದ್ದರಿಂದ 26 × 26 ಈಕ್ವಲ್ಸ್ ಟು 676. ಈ ರೀತಿಯಾಗಿ ನಾವು ಇಲ್ಲಿ ಅಕ್ಷರಗಳನ್ನು ತೆಗೆದುಕೊಂಡು ಅಕ್ಷರ ವ್ಯವಸ್ಥೆಯಲ್ಲಿ 26 ಅಕ್ಷರಗಳನ್ನು ಪಡೆದು ನಾವು ಎ ಝಡ್ನಿಂದ ಝಡ್ನವರೆಗೆ ವಿಸ್ತರಿಸಿ ಬರೆದಿದ್ದೇವೆ. ನೀವು ಉದಾಹರಣೆಯಾಗಿ ಬೇರೆ ಪದಗಳನ್ನು ಬೇಕಾದರೂ ಇಲ್ಲಿ ತೆಗೆದುಕೊಳ್ಳಬಹುದು. ಇನ್ನೊಮ್ಮೆ ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ನಿಮ್ಮದೇ ಸಂಖ್ಯಾ ಪದ್ಧತಿಯನ್ನು ಮಾಡಲು ಪ್ರಯತ್ನಿಸಿ. ನಾವು ಮೇಲೆ ಕೊಟ್ಟಿರುವಂತಹ ವಿಧಾನಗಳನ್ನು ಗಮನಿಸಿಕೊಂಡು ನಮ್ಮದೇ ಆದಂತಹ ಯಾವುದಾದರೂ ಉದಾಹರಣೆಯನ್ನು ಬಳಸಿ ಸಂಖ್ಯಾ ಪದ್ಧತಿಯನ್ನು ಮಾಡಲು ಪ್ರಯತ್ನಿಸೋಣ. ಇಲ್ಲಿ ಯಾವುದೇ ವಸ್ತು ಅಥವಾ ಯಾವುದೇ ಮಾಹಿತಿಗಳನ್ನು ಕೂಡ ನಾವು ಇಲ್ಲಿ ಬೇಕಾದರೆ ಬಳಸಿಕೊಳ್ಳಬಹುದಾಗಿದೆ. ಬರೆಯೋಣ. ಈಗ ಇಲ್ಲಿ ನಮಗೆ ಬೇರೆ ವಿಧಾನದಲ್ಲಿ ನಾವು ಯಾವ ರೀತಿ ಲೆಕ್ಕ ಮಾಡಬಹುದು ಎಂದು ಕೊಟ್ಟಿದ್ದಾಗ ಇಲ್ಲಿ ನೋಡಿ, ನಾವು ಆಕಾರಗಳನ್ನು ಕೂಡ 1 2 3 4 ಈ ರೀತಿಯ ಸಂಖ್ಯೆಗಳಾಗಿ ತೆಗೆದುಕೊಳ್ಳೋಣ. ಅಂದರೆ ಚೌಕವನ್ನು 1 ಎಂದು, ಆಯತವನ್ನು ನಂಬರ್ 2 ಎಂದು, ತ್ರಿಭುಜವನ್ನು 3 ಮತ್ತು ಸ್ಟಾರ್ ಅನ್ನು ಕೊಟ್ಟಿದ್ದೇವೆ. ಇಲ್ಲಿ ಇದನ್ನು 4 ಎಂದು ನಾವು ತೆಗೆದುಕೊಳ್ಳಬಹುದು. ಅಥವಾ ಇಲ್ಲಿ ಬಣ್ಣಗಳು, ಇಲ್ಲಿ ನೀವು ಉದಾಹರಣೆಯಾಗಿ ಯಾವುದು ಬೇಕಾದರೂ ತೆಗೆದುಕೊಳ್ಳಬಹುದು. ನಾವು ಕೆಂಪು ಬಣ್ಣಕ್ಕೆ 1 ನಂಬರ್ ಕೊಟ್ಟಿದ್ದೇವೆ, ಬಣ್ಣ ಬಿಳಿ ಅಥವಾ ಬಿಳಿ ಬಣ್ಣಕ್ಕೆ 2ನೇ ನಂಬರ್, ಹಸಿರಿಗೆ 3ನೇ ನಂಬರ್, ಈ ರೀತಿಯಾಗಿ ಕೊಟ್ಟು ಇಲ್ಲಿ ಅಕ್ಷರಗಳ ವ್ಯವಸ್ಥೆಯಂತೆ ನಾವು ಆಕಾರಗಳನ್ನು ಬಣ್ಣಗಳನ್ನು ಬಳಸಿಕೊಂಡು ವಿಧಾನವನ್ನು ಬೇರೆ ಬೇರೆಯಾಗಿ ಬರೆದು ತೋರಿಸಿದ್ದೇವೆ. ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 58ರವರೆಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 59ರಿಂದ ಇನ್ನುಳಿದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.